ಎಲ್ಲ ನೋಡಿ ಹೇಗೆ ಮುಂದೆ ಅಂತ ಅನ್ನಿಸ್ತಿತ್ತು. ಬಟ್ ಆಮೇಲೆ ಹೋಗ್ತಾ ಈಸಿನೂ ಅನಿಸ್ತು, ಬಟ್ ಹೆಂಗೆ ಹೊಲಿಯೋದು ಹೆಂಗೆ ಅನ್ನಿಸ್ತಿತ್ತು. ಬಟ್ ಮ್ಯಾಮು ಮತ್ತು ಈ ಕೋರ್ಸ್ ಎಲ್ಲ ಎಷ್ಟು ನೀಟಾಗಿ ಡಿಸೈನ್ ಮಾಡ್ಯಾರಂದ್ರೆ ಫಸ್ಟು ಬೇಸಿಕ್ಸು, ಅದಾದಮೇಲೆ ಈಚ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಡಿಸೈನ್ ಮಾಡಿದ್ದಾರೆ. ಸೊ ನಮಗೆ ಮಾಡ್ತಾ ಹೋದಂಗೂ ಕಾನ್ಸೆಪ್ಟ್ಸು ಅರ್ಥ ಆಗುತ್ತೆ, ಅದ್ರ ಜೊತೆ ಸ್ಟಿಚಿಂಗ್ ಕೂಡ ಹೋಮ್ವರ್ಕ್ ಕೊಟ್ಟಿದ್ದಂಗೆ ಮಾಡ್ತಾ ಇರ್ತೀವಿ, ಹಾಗೆ ಸ್ಟಿಚಿಂಗ್ ಕೂಡ ಬಂದ್ಬಿಡುತ್ತೆ. ಬಟ್ ಏನಂದ್ರೆ ನಾವು ಟೈಮ್ ಕೊಡಬೇಕು, ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಮ್ಯಾಮ್ ಹೇಳಿದ್ದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು, ಪ್ಲಸ್ ಅಲ್ಲಿ ಡೌಟ್ ಬಂದಾಗ ಬಂದ್ಬಿಟ್ಟು ಇಲ್ಲಿ ಬಂದು ಕೇಳಬೇಕು. ಅಲ್ಲಿ ಬರುತ್ತೆ ಡೌಟ್, ಬಟ್ ಇಲ್ಲಿ ಬಂದು ಕೇಳಕ್ಕೆ ಒಂದೊಂದ್ಸತಿ ಮರ್ತೋಗುತ್ತೆ. ಸೊ ಅವಾಗ ಇನ್ನೂ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಹೋಗ್ತಾ ನಾವು ಒಂಥರ ಪರ್ಫೆಕ್ಷನ್ ಕಡೆಗೆ ಹೋಗ್ತಿರ್ತೀವಿ, ಬಟ್ ಅವರಷ್ಟು ಪರ್ಫೆಕ್ಟ್ ಆಗಕ್ಕಾಗಲ್ಲ. ಬಟ್ ಚೆನ್ನಾಗಿರುತ್ತೆ. ಮತ್ತೆ ನಾವು ಹೊಲ್ದಾಗ ಅಷ್ಟು ಖುಷಿ ಆಗುತ್ತೆ. ನಾವು ಆಕ್ಚುಲಿ ಸೀನಿಯರ್ಸ್ ಎಲ್ಲ ಹೊಲ್ಕೊಂಡು ಬಂದಾಗ ಅವ್ರು ನೋಡೇ ಖುಷಿ ಆಗೋದು. ಒಬ್ರು ನನ್ಗೆ ಇನ್ನೂ ನೆನಪಿದೆ, ಅವರು ಬ್ಲೌಸ್ ಎಲ್ಲ ಹೊಲ್ದಾಗ್ಲೂ ಹಾಕೊಂಡು ಬರೋರು. ಸೊ ಈಗ ನಾವು ಆ ಲೆವೆಲ್ಗೆ ಬಂದಿದ್ದೀವಿ. ಸೊ ಖುಷಿ ಆಗುತ್ತೆ. ನಂಗೆ ಅಡ್ವಾನ್ಸ್ ಮಾಡ್ಬೇಕಂತ ಆಸೆ ಇತ್ತು, ಬಟ್ ಈಗ ಸದ್ಯಕ್ಕೆ ಟೈಮ್ ಕನ್ಸ್ಟೆಂಟ್ ಇಂದ ಆಗ್ತಿಲ್ಲ. ಅಂಡ್ ಡೂ ಇಟ್ ಅಗೇನ್. ಇಲ್ಲಿಗೆ ಬರ್ತೀನಿ ಅವಾಗ ಕೂಡ. ಮ್ಯಾಮ್ ತುಂಬಾ ಪೇಷನ್ಸ್ ಇಂದ ಹೇಳ್ಕೊಡ್ತಾರೆ, ಯಾವಾಗಲೂ ಸ್ಮೈಲಿಂಗ್ ಮಾಡ್ತಾ ಇರ್ತಾರೆ, ತುಂಬಾ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಎಲ್ಲಾದ್ರೂ ಮಾತಾಡ್ಸಕ್ಕೂ ಅಷ್ಟೇ ಖುಷಿ ಆಗುತ್ತೆ. ನಂಗೆ ಫ್ರೆಂಡ್ಸ್ ಸಿಕ್ಕಿದ್ರು ಇಲ್ಲಿ. ಸೊ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಕ್ಲಾಸ್ ಬರೋಕ್ಕೆ. ಓವರ್ ಆಲ್ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಬಂದು, ಮತ್ತೆ ಚೆನ್ನಾಗಿ ಕಲ್ತ್ಕೊಂಡೆ. ಥ್ಯಾಂಕ್ ಯು.